ಕಂಪ್ಲಿ ತಾಲೂಕಿನ ಎಮ್ಮಿಗನೂರಿನ ಸಮೀಪದ ವೀರಪುರ ಗ್ರಾಮದ ಶ್ರೀ ಜಡೇಶ ತಾತನವರ ಮಠದಲ್ಲಿ ಡಾ ಪರಮಪೂಜ್ಯ ಮೋಹನ ಗುರುಸ್ವಾಮಿಗಳ ಕೃಪಾ ಕಟಾಕ್ಷದೊಂದಿಗೆ ಶ್ರೀ ಪರಮಪೂಜ್ಯ ಜಡೇಶ್ ತಾತನವರ ನಿರ್ಮಿಸಿದ ವೀರಾಪುರ ಮಠದ ಪೂಜ್ಯ ಜಡೇಶ್ ತಾತನವರ 34ನೇ ಹುಟ್ಟುಹಬ್ಬ ಹಾಗೂ ಕುರುಗೋಡಿನ ಕೆ ಗಾದಿಲಿಂಗಪ್ಪ ಗುರುಸ್ವಾಮಿಯ 42ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾದರಿ ಹುಟ್ಟುಹಬ್ಬದ ಅಂಗವಾಗಿ ಶಿಷ್ಯವೃಂದದವರು ಜೊತೆಗೂಡಿ ಸಂಭ್ರಮ ಸಡಗರ ಆಚರಿಸಲಾಯಿತು. ನಂತರ ಶ್ರೀ ಪರಮಪೂಜ್ಯ ಶ್ರೀ ಜಡೇಶ್ ತಾತನವರ ಮಾತನಾಡಿ, ಮಠದ ಭಕ್ತರೇ ನಮ್ಮ ಮಠದ ಶಕ್ತಿ. ಪ್ರತಿದಿನ ನೂರಾರು ಭಕ್ತರಿಗೆ ಅನ್ನದಾನ ಮಾಡುವುದರ ಮೂಲಕ ನಮ್ಮ ಮಠದಲ್ಲಿ ಮಕ್ಕಳಿಗೆ ಜ್ಞಾನದ ಜೊತೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣದೊಂದಿಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ನಡೆನುಡಿ ಕಲಿಸುವ ಮೂಲಕ ನಮ್ಮ ಭಾರತ ದೇಶದ ಯುವ ಪೀಳಿಗೆಯನ್ನು ಉತ್ತಮ ದಾರಿಯಲ್ಲಿ ನಡೆಯಲು ದಾರಿದೀಪವಾಗುವಂತಹ ಮೌಲ್ಯ ಗುಣವನ್ನು ಮಠದಲ್ಲಿ ದೊರೆಯುವುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ಡಾ ಮೋಹನ್ ಗುರುಸ್ವಾಮಿಗಳ ಶಿಷ್ಯವೃಂದದವರು, ಜಡೇಶ್ ತಾತನವರ ಶಿಷ್ಯವೃಂದದವರು ಸೇರಿದಂತೆ ಅನೇಕ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜಪದರಿವು ಏನಾಗಿಲ್ಲ, ತಪ ಮಾಡಿ ಬಂದಿಲ್ಲ. ಜಪದರಿವು ಏನಾಗಿಲ್ಲ, ತಪ ಮಾಡಿ ಬಂದಿಲ್ಲ. ಅಪರಾಧಿಗಳನ್ನು ಕ್ಷಮಿಸಿ ಕೃಪೆ ಕರೆಸುವ ಜಗನ್ಮಾತೆ ಎಂದಿರುತ್ತ 33ನೇ ವಯಸ್ಸಿನಿಂದ 34ನೇ ವಯಸ್ಸಿಗೆ ಪಾದಾರ್ಪಣೆ ಬಳಸತಕ್ಕಂಥ ಇವತ್ತಿನ ಶ್ರಮ ಏನು ಅಂತಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ತಂದೆ ಶ್ರಮ. 41ನೇ ಪಾದ ಬಳಸ್ತದಲ್ಲ, ಗಾದಿಲಿಂಗಪ್ಪ ಗುರುಸ್ವಾಮಿಯರು ಏನದಾರಲ್ಲ, ತಾಯಿನ ಊರಿಂದ ತೆರಳಿರ್ಬೋದು, ಮನಸ್ಸಿಂದ ತೆರಳಿದ್ದಿಲ್ಲ. ಆ ತಾಯಿ ಸಿಕ್ಕದೇನೆ ಇವ್ರಿಗೆ ಇವತ್ತು ಎಲ್ಲ TV ಒಳಗಾಗಲಿ ಪೇಪರ್ನೊಳಗಾಗಲಿ ಇವ್ರದ್ದೊಂದು ಕ್ಷಣಿಕ ಒಂದು ದೃಷ್ಟಾಂತವನ್ನು ನೋಡಿದ್ವಿ ನಾವು. ಪುನೀತ್ ಅವರ ಅಗಲಿಕೆಯಿಂದ ಗಿಡಮರಗಳನ್ನು ಕುರುಗೋಡೊಳಗೆ ಪ್ರಭುತ್ವ ಬಟನೆಗಳಿಂದ ಕೊಡುತ್ತಿದ್ದರು ಸಸಿಗಳು. ಇವರು ತಾಯಾರ ಅನಾರೋಗ್ಯದಿಂದಾಗಲಿ ಅಪಚಿತ್ತದ ನೊಂದಾಡಿಯ ಮಾತುಗಳಿಂದ ಮಂದೆನ ತಗೊಂಡು ಅವರು ಒಂದು 4-6 ತಿಂಗಳಲ್ಲಿ ತೆರಳಿದ್ರು ಒಂದು ಊರು. ಆ ತೆರಳಿದ ಸಮಯದೊಳಗೆ ಇವರು ಪ್ರೀತಿ ಎಲ್ಲಿತ್ತಂತಂದ್ರೆ ಪುನೀತ್ ಅವ್ರ ಮೇಲಿತ್ತು. ಪುನೀತ್ ಅವ್ರ ಮೇಲೆ ಇರೋದಕ್ಕಿಂತೂ ಒಳಗಿನ ಪ್ರೀತಿ ಮೋಹನ ಗುರುಸ್ವಾಮಿಯರ ಕಡೆ ಇತ್ತವ. ಮೋಹನ ಗುರುಸ್ವಾಮಿಯರ ಕಡೆ ಇದ್ದ ಮೇಲೆ ಈ ಮಠಕ್ಕೆ ಅವ್ರಿಗೊಂದು ಪಾಪು ಸಲುವಾಗಿ ಅವರು ಆಶ್ರಮಕ್ಕೆ ಬರ್ತಿದ್ರು. ಈ ಮಂದಿರಕ್ಕೆ ಇಲ್ಲಿಂದ ಹಂಪಿಗೆ ತೆರಳುತ್ತಿದ್ರು. ಅವರು ಒಬ್ಬ ಗುರುಗಳೇ ಹೇಳಿದ್ರು ಅವ್ರಿಗೆ, ನೀವು ಹಂಪಿ ದರ್ಶನ ಮಾಡಿದ್ರೆ ನಿಮಗೆ ಪ್ರೇರಣೆ ಅಂತ ಹೇಳಿದ್ರು. ಬಾಣಾಸ್ತಾರ ಅದ್ರಿ, ಯಾರ ಅಲ್ಲಿ ಬಾಣಾಸ್ತಾರ ನೀವು ಅದ್ರಿರಿ ಮತ್ತೆ ಅಂದು ಫೋನ್ ಬಿಟ್ರಿ. ಅವಾಗ ಪ್ರತಿ ವರ್ಷಕ್ಕಿಂತ ಅವರು ಒಂದು 6-7-8 ತಿಂಗಳು ಹಂಪಿ ಪಂಪಪತಿ ದರ್ಶನಕ್ಕೆ ಮಡಿಲಿ ಹೋಗ್ತಿದ್ರು. ಮಡಿಲಿ ಹೋದ ಸಮಯದೊಳಗೆ ನಮ್ಮ ಆಶ್ರಮ ಇವ್ರ ಚಿತ್ತದಾಗ ಒಬ್ಬ ಮನುಷ್ಯ ಹೋಗಿ ಹೇಳಿದ್ನು. ಏನಂತ ಹೇಳಿದ್ರು ಅಂತ, ತಾತಾರ ಆಶ್ರಮಕ್ಕೆ ನೀವು ಹೋಗ್ಬೇಕು ಅಂತ ಹೇಳಿದ್ರು. ಇವರಿಗೆ ನಮಗೆ ಭೇಟಿ ಸೋಮವಾರದೊಳಗ ಅಲ್ಲಿ ಇವರು ಸಡಕ್ಷಲ ಅವಧೂತರು ನಾವು ಇವರು ವೇದಿಕೆಯಿಂದ ಹೊಂಟಿದ್ವಿ ಗುರುಮುಡಿ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಹೊಂಟಾಗಿ ಇವರು ಒಂದು ಕರ್ಪೂರನ ಕೈ ಒಳಗೆ ಹಿಡಿದು ಅಷ್ಟೋತ್ತಾರಗಳಿಂದ ಸೂರ್ಯನೊಂದೊಡಿ, ಭೂಮಿಯ ಒಂದೊಡಿ, ನೋಟದ ಶಿವನೊಡೆ, ಇವರ ಧ್ಯಾನದಿಂದ ಈ ಕರ್ಪೂರನ ಕೈ ಒಳಗೆ ಹಿಡಿದು ಬೆಳೆದು ನಮಗೆ ಅಲ್ಲಿ ಗುರುಗಳು ಏನಂತ ಹೇಳಿದ್ರು, ಸೋಮಲಾಪುರ ಪೂಜ್ಯರು ಕೈಯಾಗಿಡಿದಿದ್ದು ಕರ್ಪೂರ, ಕೈಯಾಗಿಡಿದಿದ್ದೇನು ಕರ್ಪೂರ, ಜನರ ಕಣ್ಣಿಗೆ ಕಾಣಂತದೇನು ಬೆಂಕಿಯಪ್ಪ. ಇವೆರಡನ್ನು ಹಿಡಿದಾರಲ್ಲ ಅವ್ರಿಗೆ ಏನಾಗಬೇಕು, ಏನಾಗುತ್ತೆ ಒಳಗಂತ ಕೇಳಿ ಅಲ್ಲಿ ಒಂದು ಮಾತು ಏನಂತ ಹೇಳಿದ್ರು ಸೋಮಲಾಪುರ ಪೂಜ್ಯರು, ಕೈಯಾಗಿ ಹಿಡಿದಿದ್ದು ಕರ್ಪೂರ ಇರ್ಬೋದು, ಅದು ಗುರುಗಳ ಕಾರ್ತಕ್ಕ
ಬೆಂಕಿಯಾಗಿ ಕಾಣ್ತಕ್ಕಂಥದ್ದು ಏನೈತಿಲ್ಲ ಇವರೊಳಗಿರ್ತಕ್ಕಂಥ ಗುರುಗಳ ಸೇವಾ ಅಂತ ಹೇಳಿ. ಇದರ ಅರ್ಥ ಏನಂತಂದ್ರೆ ನಮ್ಮ PT ಸರ್, ಶಿವಕುಮಾರ್ ಸರ್ ಆಗಲಿ, ರಾಮಣ್ಣ ಆಗಲಿ, ಪಂಪಣ್ಣ ಆಗಲಿ, ಮರಿಯಪ್ಪ ಆಗಲಿ, ಲೋಕೇಶ್ ಆಗಲಿ, ಹಲವಾರು ಇನ್ನು ಗ್ರಾಮಸ್ಥರಾಗಲಿ, ನಮ್ಮ ಊರಿನವರಾಗಲಿ, ನಾ ಹೇಳೋದೇನಂತಂದ್ರೆ ಗುರು ಪರಂಪರೆ ನಿಮ್ಮೊಳಗೆ ಬೇಕಪ್ಪ ಅಂತಂದ್ರೆ, ಸೇವಾ ಪರಂಪರೆ ನಿಮ್ಮೊಳಗಿತ್ತಂದ್ರೆ ಗುರು ಪರಂಪರೆ ಸಿಗ್ತದೆ. ಆ ಗುರು ಪರಂಪರೆ ಹೆಂಗಿರ್ಬೇಕಂತಂದ್ರೆ ಜಾತಿಯ ನೀವನಲ್ಲ ನಯ್ಯ, ಜ್ಯೋತಿಯ ನಿನ್ನೊಳಗಿದ್ದೊಡೆ ನೀ ಗುರು ಕಾಣಿಲ್ಲ ಅಂತ. ಜಾತಿ ಇದ್ರೆ ಕಾಂಪೌಂಡ್ ಹೊರಗೆ ಇಟ್ಟು ಬರ್ರಿ, ನಿಮ್ಮ ಪದವಿ ಇದ್ರೆ ನಮ್ಮ ಆಶ್ರಮದ ಕಾಂಪೌಂಡ್ ಹೊರಗೆ ಇಟ್ಟು ಬರ್ರಿ ಅಂತ ಹೇಳ್ತೀನಿ ನಾನು. ನಿಮ್ದೇನು ಜಾತಿ ಐತಲ್ಲ ಅದನ್ನು ಕಾಂಪೌಂಡ್ ಹೊರಗೆ ಇಟ್ಟು ಬರ್ರಿ. ನಿಮ್ಮದೇನು ಪದವಿ ನಾನು ನೀನು ಅನ್ನೋ ಪದವಿ ಐತಲ್ಲ ಅದನ್ನು ಕಾಂಪೌಂಡ್ ಹೊರಗೆ ಇಟ್ಟು ಬರ್ರಿ. ಒಳಗೆ ಬರೋರು ಯಾರು ಬರ್ಬೇಕಂತಂದ್ರೆ ನಮ್ಮ ತಾಯಿ ತಂದೆ ಹಾಕಿಕೊಟ್ಟಿದ್ವಿ. ಏನಂತಂದ್ರೆ ಹಸುವಾದವ್ರಿಗೆ ಅನ್ನ, ಹಳವ್ರ ಕಣ್ಣಿಗೆ ಎರಡನ್ನ ನಮಗೆ ಆ ದಿನದಾಗ ಏನು ಹೇಳಿಕೊಟ್ರಲ್ಲ ಆ ದಿನದ ಶ್ರಮ ಇವತ್ತು ನಡೆಯಕತ್ತೈತಂತಂದ್ರೆ ನಿಮ್ಮೆಲ್ಲರ ಭಕ್ತಿ, ಇವರೆಲ್ಲರ ಕೃಪಾ, ದೇವಿಯ ಅನುಗ್ರಹ, ನಿಮ್ಮೆಲ್ಲರ ಶ್ರಮ ಅಂತಲೇ ನನಗೆ ಭಾಳ ಖುಷಿ. ಇವತ್ತು ನೋಡಿ ಇಷ್ಟೆಲ್ಲ ಸಾವಿರಾರು ರೂಪಾಯಿ ಕೇಕ್ ಕಟ್ ಮಾಡೋಂಥ ಕ್ರಿಯೆದಕ್ಕಿಂತ ನಿಮ್ಮ ಸಾವಿರಾರು ಮನಸ್ಸನ್ನಿಗೆ ಕೊಟ್ಟರಲ್ಲ ಅದು ಭಾಳ ಶಕ್ತಿ. ಈ ಶಕ್ತಿ ಏನೈತಲ್ಲ, ಈ ಶಕ್ತಿಗೆ ನಾ ಯಾವಾಗಲೂ ನೀವು ಕರೆದೊಡೆ ನಾನು ಮಗ ಆಗಿ ಬರ್ತೀನಿ, ನೀವು ಕಂಡೊಡೆ ನಿಮ್ಗೆ ಶಿಷ್ಯನಾಗಿ ನಾ ಕಾಣ್ತೀನಿ, ನೀವು ಕೂಗಿದೊಡೆ ನಿಮ್ಮ ಮನೆಗೆ ಯಾರು ಕಳ್ಳ ದುಮುಖವಾಗಿ ಓದೊಡೆ ಅವನಿಗೆ ಸೇವನಾಗಿ ನಾ ಇರ್ತೀನಿ. ಯಾರು ನೀವು ಪರಿಸುತ್ತದಿಂದ ದ್ಯಾಸ ಇಟ್ಕೊಂಡು ನೀವೇನು ಮಕ್ಕನಾದರೂ ಕೂಡ ನಿದ್ದೆ ಒಳಗೆ ಕೇಳಿದ್ರು ಕೂಡಗಿನೂ ನಮಗೆ ಅನ್ನ ಅರಿವು ಹಾಕಿಕೊಟ್ಟಂಥ ಶಿವಕುಮಾರ ಗುರುಗಳ ಕೊಪ್ಪಳ ಶ್ರೀಗಳನ್ನು ಎಮ್ಮಿಗಳು ಗೆಲ್ಸಿದ್ದು ನೆನೆಸ್ಬಿಟ್ಟು ನಮಗೆ ಈಗ ಒಂದು ಎಲ್ಲ ಅನುಭವದಿಂದ ನಮಗೊಂದು ಏನು ಅನ್ಸಕತ್ತೈತಿ ಈಗ ಅನ್ಸಂದ್ರೆ ಈ ಇದ್ರೊಳಗೆ ಮರಿಯಪ್ಪ ಹೇಳಿದ್ರು, ನಮ್ಮ ರಾಮಣ್ಣ ಅಂತ ಯಾವಾಗಲೂ ನಮಗೆ ಹೇಳ್ತಿರ್ತಾರೆ. ಏನಂತ ಹೇಳಿದ್ರು ಮರಿಯಪ್ಪ ಅಂತಂದ್ರೆ ಇವ್ರೊಳಗೆ ಒಂದು ಅನುಭವ ಈಗ ಕೂಡಿತು ಈ ಕಾರ್ಯಕ್ರಮದ ಶ್ರಮದಿಂದ ಅಂತ ಹೇಳಿದ್ರು. ನನಗೆ ಅನುಭವ ಇದ್ರೊಳಗೆ ಏನು ಕೂಡಿತು, ಏನು ಈ ಕಾರ್ಯಕ್ರಮದಿಂದ ಕೂಡಿತು ಅಂತಂದ್ರೆ ಒಂದು ಕಡೆ ಪ್ರೀತಿ ಭಾಳ ಆಗೈತೆ ಅನ್ನೋದೊಂದು ದುಃಖ, ಒಂದು ಕಡೆ ಪ್ರೀತಿ ಭಾಳ ಆಗೈತೆ ಅನ್ನೋದೊಂದು ದುಃಖ, ಒಂದು ಕಡೆ ಈ ಪ್ರೀತಿ ಹಿಂಗೆ ಉಳಿಸ್ತಾರ ಇವತ್ತು ಕಡಿಮೆ ಮಾಡ್ತಾರೆ ಅನ್ನೋದೊಂದು ನೋವು. ಇವೆರಡರ ಮಧ್ಯೆ ಇದೇನು ಜನ್ಮದಿನ ಅಂತ ಬಂದತ್ತಲ್ಲ, ತಾಯಿಯ ನಳಿಲನ್ನ ನಮ್ಗೆ ಸಿಕ್ಕತ್ತಲ್ಲ ಅದೇ ಬಾಯಿ. ಅದಕ್ಕೆ ನಮ್ಮ ವಾಮದೇವ ಶ್ರೀಗಳು ಹೇಳ್ತಿದ್ರು, ಯಾವಾಗಲೂ ಅವ್ರು ನಮಗೆ ಹೇಳ್ತಿದ್ರು, ನೀವು ಪ್ರೀತಿನ ಗಳಿಸಿ ಬೇರೆ ಊರಾಗ ಎಲ್ಲರೂ ಹೋಗಿ ಮಠ ಕಟ್ತೀವಿ, ನೀವು ಬೇರೆ ಜಾಗದಾಗ ಏನಾರ ಮಾಡಿ, ಬೇರೆ ಊರಾಗ ದೊಡ್ಡ ಸ್ವಾಮಿಯಾಗಿ ಮೆರೀರಿ, ಬೇರೆ ಕಡೆ ನೀವು ಪಲ್ಲಕ್ಕಿಯಾಗಿ ಓಡಾಡಿ, ಬೇರೆ ಕಡೆ ನೀವು ತೊಡಂಥ ಹಾವಿಗೆ ಬಂಗಾರದವಾಗಲಿ, ಬೇರೆ ಕಡೆ ನೀವು ಉಣ್ಣಂಥ ತಾಟ ಬಂಗಾರದವಾಗಲಿ, ಬೇರೆ ಭಾವನೆ ಒಳಗೆ ನೀವು ಏನೇ ಶ್ರಮದಿಂದ ಬಂಗಾರ ಚಿನ್ನ ಬೆಳ್ಳಿ ಏನೇ ಆಗಲಿ